ಸಮಾಧಾನ ಜೀವಕ್ಕೆ ಸಮಾಧಾನ ಇಲ್ಲ. ಅದಕ್ಕೆ ನೀವು ಇಲ್ಲಿ ಬಂದು ಕುಂತಾರೆ. ಒಬ್ಬರು ಸ್ವಾಮಿಗಳು ಬಂದಾರ, ದೇವಿಯ ಪುರಾಣ ಹೇಳ್ತಾರ, ಶರಣರ ವಚನ ಸಂತರ ಮಾತುಗಳನ್ನು ಹೇಳ್ತಾರೆ. ಆ ಮಾತು ಕೇಳಿದ್ರೆ ಜೀವನಕ್ಕೆ ಶಾಂತಿ ಸಿಗ್ತದ, ಶಾಂತಿ ಸಿಗ್ತದೆ. ಮನ್ಯಾಗ ಎಲ್ಲ ಅದ ರೀ, ನಿಮಗೆ ಏನು ಕಡಿಮೆ ಅದ ರೀ? ಈಗ ತನಕ ಯಾರು ಬಡವರ ಇಲ್ಲ, ಎಲ್ಲರೂ ಶ್ರೀಮಂತರ ಅದಾರಿ. ನಿಮಗೆ ಮಾತಾಡಕ ಮೊಬೈಲ್ ಸಟ್ ಹೊರಗೆ ಬಿಡುದಿಲ್ಲ. ನಿಮ್ಮನ್ನ ಮಾತಾಡಕ ಮೊಬೈಲ್ ಸಟ್ ಅದ, ನೋಡಾಕ ಟಿವಿ ಸಟ್ ಅದ. ಮಾತಾಡಕ ಮೊಬೈಲ್ ಸಟ್ ಅದ, ನೋಡಾಕ ಟಿವಿ ಸಟ್ ಅದ, ಕುಂಡ್ರಾಕ ಸೋಫಾ ಸಟ್ಟು ಅದ. ಆದರೂ ಇಲ್ಲಿ ಯಾಕೆ ಬಂದ್ರಿ? ಅದನ್ನೆಲ್ಲ ಬಿಟ್ಟು ಎಲ್ಲ ಸಟ್ ಅದಾವು. ಇವು ಎಲ್ಲ ಸಟ್ ಅದಾವು, ಮನ್ಯಾಗ ಇಟ್ಟೆಲ್ಲ. ಇದಕ್ಕಿಂತ ಏನು ಇದ ಕೈಲಾಸ ನಿಮಗೆ? ಒಂದು ಮೊಬೈಲ, ಒಂದು ಟಿ ವಿ, ಒಂದು ಸೋಫಾ ಸಟ್ಟ ಇತ್ತಂದ್ರೆ ಯಾರೂ ಬೇಕಾಗೇ ಇಲ್ಲ ನಿಮಗೆ. ನಾನು ನಿಮಗೊಂದು ಮಾತು ಹೇಳ್ತೇನೆ, ಎಲ್ಲ ಅದ ರೀ. ಮೊಬೈಲ್ ಸೆಟ್ ಅದ, ಟಿ ವಿ ಸೆಟ್ ಅದ, ಸೋಫಾ ಸೆಟ್ ಅದ. ಆದ್ರೆ ತಲೆ ಅಪ್ಸೆಟ್ ಅದ. ಮಾಡೋದೇನದ, ಎಲ್ಲ ಐತಿ, ಎಲ್ಲ ಐತಿ. ತಲೆ ಅಪ್ಸೆಟ್ ಅದ, ಸಮಾಧಾನ ಇಲ್ಲ. ಎಷ್ಟು ಟಿ ವಿ ಧಾರಾವಾಹಿ ನೋಡ್ರಿ ಸಮಾಧಾನ, ಮೊಬೈಲ್ ನೋಡ್ರಿ ಸಮಾಧಾನ, ಸೋಫಾ ಸೆಟ್ ಮ್ಯಾಲ ಬಿದ್ದು ಉಳ್ಳಾಡ್ರು ಸಮಾಧಾನ ಇಲ್ಲ. ಆ ಸಮಾಧಾನ ಎಲ್ಲಿ ಸಿಗ್ತದ ಅಂದ್ರೆ, ಎಲ್ಲಿ ಮಹಾತ್ಮರದಾರ, ಎಲ್ಲಿ ಮಠ ಅದ, ಎಲ್ಲಿ ಮಂದಿರ ಅದ, ಅಲ್ಲಿ ಬಂದು ಒಂದು ತಾಸು ಕೂತ್ರ ಶಾಂತಿ ಸಿಗ್ತದಂತ. ಅಂಥದ್ದೆಲ್ಲ ಬಂದು ಕುಂತರ್ಲ. ಇದು ಸಾಧು ಮಿಲನ, ಮಹಾತ್ಮರ ಸಂಘದ ಪ್ರಭಾವ ಇದು, ಶಿವಯೋಗಿಗಳ ಸಂತರ ಪ್ರಭಾವ ಇದು. ಈಗೆಲ್ಲ ನೀವು ಇದ್ದವ್ರು, ನಾವು ಸ್ವಾಮಿಗಳಟ್ಟ ಅಲ್ಲ, ನೀವೆಲ್ಲರೂ ಶರಣರು. ಎಲ್ಲಿ ಪಾರಮಾರ್ಥದ ಅರಿವು ಅದ, ತತ್ವದ ಅರಿವು ಅದ, ಆಚಾರ ಎಲ್ಲದ ಅರಿವು ಆಚಾರ ಉಳ್ಳೊಡೆ ಶರಣ. ಅವರು ಸಂಸಾರಿ ಆಗಲಿ. ಬಸವಾದಿ ಶರಣರೆಲ್ಲ ಸಂಸಾರಿಕರ ಹೌದಲ್ಲ, ಅವರು ಶರಣರು ಅನಿಸೋದ್ರಲ್ಲ. ಯಾರಲ್ಲಿ ಒಳ್ಳೆಯ ಗುಣಗಳದಾವ, ಮಾನವೀಯತೆಯ ಗುಣಗಳದಾವಲ್ಲ, ನಮ್ಮ ತಾಯಿಗಳು, ನಾವು ತಂದೆಗಳು ಇಲ್ಲಿ ಬಂದು ನಿಮ್ಮ ಮನಸ್ಸು ಇಲ್ಲಿ ಬಂದು ಕುಂಡ್ರಾಕ ಹಚ್ಚಿತೆ ಅಂದ್ರೆ ನಿಮ್ಮಂಥ ಶರಣರು ಯಾರೂ ಇಲ್ಲ. ನೀವೇ ನಿಜವಾದ ಶರಣರು. ಹಿಂಗೆ ಕೂಡೋದಕ್ಕೆ ಶರಣರ ಸಂಘ ಅಂತಾರೆ. ಇದು ಸತ್ಸಂಗ, ಇದು ಸಾಧು ಮಿಲನ, ಇದು ಮಹಾತ್ಮರ ಸಂಘ, ಇದು ಅಮೂಲ್ಯವಾಗಿರುವಂಥ ರತ್ನ ನಿಮ್ಮ ಜೀವನದೊಳಗೆ. ನೆನ್ಪಿಟ್ಟುಗೋರು ನಾ ಹೇಳೋದು. ನೀನು ಹೆಂಗೆ ಹೇಳಿಂಡ ಕುಂಕುಮ ತಾಳಿ ಅವನ ಇದು ಎಲ್ಲರಿಗೂ ಬೇಕಾಗಿದ್ದದು. ಅವು ಹೆಣ್ಮಕ್ಳಿಗೆ ಅಟ್ಟ ಇವತ್ತು ಎಲ್ಲರಿಗೂ ಬೇಕಾಗಿದ್ದು ಅಂತ ಮಾನವನಾಗಿ ನಾವೇನು ಹುಟ್ಟಿ ಬಂದೀವಲ್ಲ, ನಮ್ಮೆಲ್ಲರಿಗೂ ಬೇಕಾಗಿರುವಂಥ 5 ಮುತ್ತುಗಳು ನಮ್ಮ ಜೀವನ ಪಾವನ ಆಗೋದಕ್ಕೆ ಸಾಧು ಮಿಲನ ಅಂದ್ರೆ ನಿಮ್ಮ ಜೀವನ ಪಾವನ ಆಗ್ಬೇಕು. ನೀವು ಯಾರ ಸಂಘ, ನಿಮ್ಮ ಮಕ್ಕಳು ಹೆಂಗದಾರ, ನೀವು ಹೆಂಗದಾರ ತಿಳ್ಕೊಬೇಕಾದ್ರೆ ಇಟ್ಟ ನೆನಪಿಟ್ಕೋರಿ. ನಿಮ್ಮ ಮಕ್ಕಳು ಯಾರು ಸಂಘ ಮಾಡ್ಯಾರ ಅವ್ರಂಗನ ಅದಾರತ್ತ ತಿಳ್ಕೊರಿ. ಇಟ್ಟ ಆ ಸಂಘದ ಪ್ರಭಾವ ಹಂಗೆ ಮಾಡಿಬಿಡ್ತೈತಿ. ನಿಮ್ಮದು ತಪ್ಪಲ್ಲ. ಎಷ್ಟೋ ಚಲೋ ಅದಾನಂದ್ರೆ ಅವರ ಸಂಘ ಮಾಡಿ 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 ಅವ್ರು ತಮ್ಮಂಗ ಮಾಡ್ಕೊಂಡ್ಬಿಡ್ತಾವೆ. ಈ ಮಠಕ್ಕೆ ಹೋಗೋವ್ರ ಸಂಘ ಮಾಡ್ರಿ, ಗುಡಿಗೆ ಹೋಗೋವ್ರ ಸಂಘ ಮಾಡ್ರಿ, ಪುರಾಣ ಕೇಳೋವ್ರ ಸಂಘ ಮಾಡ್ರಿ. ಬರ್ರಿ, ಏ ತಂಗಿ ಬಾ, ಸ್ವಾಮಿಗಳು ಬಂದಾರ, ದೇವರ ಗುಡಿಗೆ ಹೋಗೋಣ ಬಾ, ವಾಲ್ಯವ ಅಂದ್ರೂ ನೀವು ಕರ್ಕೊಂಬರ್ತೀರಿ. ಧಾರಾವಾಹಿ ಬಿಟ್ಟು ಇಂದರೆ ಒಂದು ದಿವಸ ಬಾ, ಮುಕ್ತಾಯದ ಕೊನೆ ದಿವಸದ ಇಂದರೆ ಒಂದು 2 ಮಾತು ಕೇಳೋಣ ಬಾ ಅಂತ ನೀವಂತೀರಿ. ಬಾರು ಚಂದ ನಡೆದದ ದೇವಿ ಪುರಾಣ. ಇವತ್ತು ಒಂದು ದಿವಸ ಹೋತಂದ್ರೆ ನಾಳೆ ಅಲ್ಲಿ ಸಿಗೋದಿಲ್ಲ. ದೇವಿ ಗುಡಿ ಗಂಟೆ ಬಾರಿಸಿ ನಮಸ್ಕಾರ ಮಾಡೋದಕ್ಕೈತಿಪ್ಪ. ಈ ವೈಭವ ಇವತ್ತು, ಈ ಪೂಜಾ, ಈ ಶೃಂಗಾರ, ಈ ಮಾತುಗಳು ಸಿಗೋದಿಲ್ಲ. ನೋಡೋಣ ಬಾ ಅಂತ ನೀವು ಕರ್ಕೊಂಡು ಬರ್ತೀರಿ. ಎಂಥ ದುಷ್ಟದಾನಂದ್ರು ನಿಮ್ಮ ಸಂಘ ಮಾಡಿದರೆ ಕರ್ಕೊಂಡು ಬರ್ತೀರಿ ನೀವು. ಸಂಘದ ಮ್ಯಾಲ ಮನುಷ್ಯ ಬದುಕ್ತಾನೆ. ನಾರದರ ದರುಶನದಿ ವಾಲ್ಮೀಕನಾದ. ಏನು ಸಂಘದ ಪ್ರಭಾವ ರೀ ಇದು? ನಾರದರ ದರುಶನದಿ ವಾಲ್ಮೀಕನಾದ. ಒಬ್ಬ ನಾರದ ಮಹರ್ಷಿಯ ದರ್ಶನ ಮಾಡ್ಕೊಂಡು ವಾಲ್ಮೀಕಿ ಋಷಿ ಆದ. ತಾಕತ್ತೇನಿದ್ದಿರ್ಬೇಕು ಅದರೊಳಗೆ, ಮಹಾತ್ಮರ ಸಂಘದೊಳಗೆ. ಅದಕ್ಕಾಗಿ ನೀವೆಲ್ಲರೂ ನೆನಪಿಟ್ಟುಕೋರಿ. ಅದ ಒಂದು 2 ದಿವಸ ಹೋಗ್ತೈತಿ ವಿಷಯ ಬೇಡ. ಸಾಧು ಮಿಲನ ಅಂದ್ರೆ ಸಜ್ಜನರ ಅಂದ್ರೆ ಒಳ್ಳೆಯವರ ಸಂಘ ಮೊದಲು ನೀವು ಮಾಡ್ರಿ. ನಿಮ್ಮ ಮಕ್ಕಳು ಹಿಂದೆಗಿಡಿಸ ನಮ್ಮ ಮಕ್ಕಳು ಹಾಳಾದು, ನಮ್ಮ ಮಕ್ಕಳು ಹಿಂಗಾದು ಅಂದ್ರೆ ಅದು ಮಕ್ಕಳ ತಪ್ಪಲ್ಲ, ಅದು ನಿಮ್ಮ ತಪ್ಪು. ಯಾಕಂದ್ರೆ ಹಂಗೆ ಸಂಘ ಮಾಡಲ್ದಂಗೆ ಬುದ್ಧಿ ಹೇಳಿ ಮೊದಲು ನೀವು ಅವ್ರ ಸಂಘ ಬೇಡ್ರಿ. ಮೊದಲು ನೀವು ಅವ್ರ ಸಂಘ ಮಾಡ್ತೀರಿ ಅಂದ್ರೆ ನಿಮ್ಗೆ ಕೂಡ ಅವು ಬರ್ತಾವು.
ನೀವಂತ ದುಷ್ಟ ಕೋಟಿ ಕೊಟ್ಟರು ಆ ದುಷ್ಟರ ಸಂಘ ಬ್ಯಾಡ ಅಂತ ಹೇಳಿ ನಾವೊಂದು ಪದ ಬರ್ದಾನೆ. ಕೋಟಿ ಕೋಟಿ ಕೊಟ್ಟರು ದುರ್ಜನರು ಎದರಾದ್ರೆ ಅದು ದೂರ ಸರಿದು ಬರಬೇಕೆಲ್ಲ ಖರೆ. ರೊಕ್ಕದ ಲಾಭ ನೋಡಿ ಅವನ ಸಂಘ ಮಾಡಿದೆ ಅಂದ್ರೆ ಇಂದಿಲ್ಲ ನಾಡಿ ನಿನ್ನ ಮೋಸ ಮಾಡೇ ಮಾಡಿ ನಿನ್ನ ಹಾಳಿಗೆ ಹಚ್ತಾನ. ಅದಕ್ಕಾಗಿ ದುಷ್ಟರ ಸಂಘ ಎಂದೂ ಮಾಡಬೇಡ್ರಿ. ಅದಕ್ಕಾಗಿ ನಿಮ್ಮ ಜೀವನದೊಳಗೆ ನಾ ಹೇಳೋದೇನು ಅಂದ್ರೆ ಇಟ್ಟು ದಿವಸ ಹೇಳೋದಕ್ಕಿಂತ ಇವತ್ತು ಹೇಳಿದ ನೆನಪಿಟ್ಟುಕೋರಿ, ಸಜ್ಜನರ ಸಂಘ ಮಾಡಿ. ನಿಮ್ಮ ಪ್ರಪಂಚ, ನಿಮ್ಮ ಜೀವನ, ನಿಮ್ಮ ಬದುಕು ಬಂಗಾರ ಆಗಬೇಕು. ನಿಮ್ಮ ಮನೆ ಒಳಗೆ ಒಳ್ಳೆಯ ಸಂಸ್ಕಾರ ಬರಬೇಕಾಗಿತ್ತು ಅಂತ ಕೇಳಿದ್ರೆ ಅದು ಸಂಘದ ಮೇಲೆ ಅದ. ಅದಕ್ಕಾಗಿ ಸಜ್ಜನರ ಸಂಘ ಮಾಡಬೇಕು. ಇದು ಸಾಧು ಮಿಲನ ಒಂದು ರತ್ನ. ಇದು ಅದ ಒಂದೊಂದು ದಿವಸ ಅದಾವವು ಮಹಾತ್ಮರ ಸಂಘ, ಸಾಧು ಮಿಲನ. ಇನ್ನು ಎರಡನೇ ರತ್ನ ಹರಿಭಜನ. ಹರಿಭಜನ ಎರಡನೇ ರತ್ನ. ಹರಿಭಜನ ಅಂದರೆ ಏನ್ರಿ? ಪರಮಾತ್ಮನ ನಾಮಸ್ಮರಣೆ ಮಾಡೋದು. ಎನ್ನ ಜೀವೆಯಲ್ಲಿ ಹರಿನಾಮ ಒಂದಿರಲು ಇನ್ನೇಕೆ ಯಮನ ಬಾಧೆಗಳು. ಎಂಥ ತಾಕತ್ತದ ನೋಡ್ರಿ ಅದರಾಗ. ಒಬ್ಬ ಶರಣ ಅಂತಾನ, ಒಬ್ಬ ದಾಸ ಅಂತಾನ, ಒಬ್ಬ ಸಂತ ಅಂತಾನ. ಏ ಪರಮಾತ್ಮ, ನನ್ನ ನಾಲಿಗೆ ಮ್ಯಾಲ ಪರಮಾತ್ಮನ ನಾಮಸ್ಮರಣೆ ಇತ್ತಂದ್ರು ಯಮನ ಅಂಜಿಕೆನೂ ನನಗಿಲ್ಲ. ತಾನು ಎಷ್ಟು ತಾಕತ್ತಿದ್ದಿರ್ಬೇಕು ನಾಮಸ್ಮರಣೆ ಒಳಗೆ. ಪರಮಾತ್ಮನ ನಾಮಸ್ಮರಣೆ ಒಳಗೆ ತಾಕತ್ತದ ರೀ. ನಾಮಸ್ಮರಣೆ ಮಾಡಿದರೆ ಪರಮಾತ್ಮ ಓಡೋಡಿ ಬರ್ತಾನ. ನಾಮಸ್ಮರಣೆ ಮಾಡಿ ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ. ಏನು ಮಾಡೋದು ಈ ಬಾಯಿ ತಗೊಂಡು? ಆ ಬಾಯಿ ಒಳಗೆ ಪರಮಾತ್ಮನ ನಾಮಸ್ಮರಣೆ ಇಲ್ಲದೆ ಇದ್ರೆ ನಿನ್ನ ಬಾಯಿ ತಗೊಂಡು ಮಾಡೋದೇನದು? ಅದಕ್ಕಾಗಿ ಪರಮಾತ್ಮನ ನಾಮಸ್ಮರಣೆ ಮಾಡು, ಹರಿಭಜನೆಯನ್ನು ಮಾಡು. ಮಾತು ಮಾತಿಗೆ ಶಂಕರ ಅನ್ನು, ಶಾಂಭವಿ ಅನ್ನು ನಿಮ್ಮ ನಾಲಿಗೆ ಒಳಗೆ ಸದಾ ಶಿವ ಶಿವ ಅನ್ರಿ. ಎದ್ದಾಗೊಮ್ಮೆ ಶಿವ, ರಾತ್ರಿ ಬಿದ್ದಾಗೊಮ್ಮೆ ಶಿವ, ಏಳಾಗ ಶಿವ ಶಿವ ಅನ್ರಿ. ಸಾಯಂಕಾಲ ಕಾರ್ಯಕ್ರಮ ಆರಾಮ್ ಸಾಯಂಕಾಲ ತನಕ ನಿಮ್ಮ ಉದ್ಯೋಗ ಚಲೋ ನಡೀತಾವ. ಮನ್ಕೊಳ್ಳೋ ಹೊತ್ನಾಗ ಶಿವ ಶಿವ ಅನ್ರಿ. ಮನ್ಕೊಳ್ಳೋ ಹೊತ್ನಾಗ ನಿಮ್ಮ ಮನೆ ದೇವ್ರು ಅಂತೀರಲ್ಲ, ದೇವರ ನನದ ಮನ್ಕೋರಿ. ರಾತ್ರಿ ಕೆಟ್ಟ ಕನಸು ಬಿಡುವುದಿಲ್ಲ. ಅಕ್ಕ ಮೈದೇವಿ ಹಾಡಿಲ್ಲ ಒಂದು ಮೊದಲಾಗ ಯಾವುದೋ, ಅಕ್ಕ ನಾನೊಂದು ಕನಸು ಕಂಡೆ, ಅಕ್ಕಿ ಅಡಕಿ ತೆಂಗಿನಕಾಯಿ ಮಲ್ಲಿಕಾರ್ಜುನನ ಕಂಡೆ. ಅಕ್ಕಿ ಕನಸಿನಾಗ, ನಿಮ್ಮ ಕನಸಿನಾಗ ನನಗೆ ಗೊತ್ತಿಲ್ಲಪ್ಪ. ನಿಮ್ಮ ಕನಸು, ನಿಮಗೂ ಕನಸು ಬೀಳ್ತಾವ. ದೇವ್ ಬಂದಂಗಾಗಿತ್ತು, ರಾತ್ರಿ ಎಬಿಸಿದಂಗಾಗಿತ್ತು, ಅಕ್ರಾಳ ಕಾಣಿತ್ತು. ಹೌದು, ನೀವು ಯಾವ್ದು ನೆನೆಸ್ತಿರ್ಲ ಅದು ಕನಸು ಆಗ್ತದ. ಬ್ಯಾಡ ಅದು. ಮನ್ಕೊಳ್ಳೋ ಹೊತ್ನಾಗ ಶಾಂಭವಿ ಶಾಂಭವಿ ಶಾಂಭವಿ, ಸಿದ್ಧಲಿಂಗ ಸಿದ್ಧಾರೂಢ ಎಲ್ಲ ಲಿಂಗ. ಯಾರನ್ನ ನೆನೆರಿ? ಗುರುವಿನ ನೆನೆರಿ, ದೇವರನ್ನ ನೆನೆರಿ. ಎಲ್ಲ ಮರೇನು ಲಕ್ಷ್ಮಿಯರೇನು ದಾನಮ್ಮರೇನು ಏನಾರೇನು ಶಾಂಭವಿಯರೇನು ಅಂದು ನೆನದ ಮನ್ಕೋರಿ. ಕೆಟ್ಟ ಕನಸು ಬಿಡುವುದಿಲ್ಲ. ನಿಮ್ಮ ಮನಸ್ಸು ಶುದ್ಧಕ್ಕೈತಿ. ಮಣ್ಕೊಳ್ಳೋ ಹೊತ್ನಾಗ ಹಂಗೆ ಅಂದ ಮನೆಗಿರಿ ಅಂದ್ರೆ ಏಳು ಹೊತ್ನಾಗೂ ಅದ ಭಾವನೆನ ಇರ್ತೈತಿ. ಕಣ್ಣು ಮುಚ್ಚಿ ಒಂದು 5 ನಿಮಿಷ ಅನ್ರಿ, ಏನಾಗೋದಿಲ್ಲ. 5 ನಿಮಿಷ ಅನ್ರಿ, ಬೆಳತಾನ ಅದ ನಾಮಸ್ಮರಣೆ ಇರ್ತೈತಿ ಮನಸ್ಸಿನಾಗ. ಏಳಾಗು ಅದ, ನೀವು ಬೀಳಾಗನ ಶಿವ ಶಿವ ಅನ್ನೋದಿಲ್ಲ. ಅಯ್ಯಯ್ಯೋ, ಟಿ ವಿ ನೋಡಿ 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 ಬ್ಯಾಸತ್ತು ಬಂದ ಅಯ್ಯೋ ಬಿದ್ದು ಬಿಡ್ತೀರಿ. ಏಳಾಗ ಅಯ್ಯಯ್ಯೋ, ಬೀಳಾಗು ಅಯ್ಯಯ್ಯೋ, ಏಳಾಗು ಅಯ್ಯಯ್ಯೋ, ನಿಮ್ಮನ್ನು ಒಯ್ಯಾಗು ಅಯ್ಯಯ್ಯೋ. ಅಯ್ಯಯ್ಯೋ ಅಲ್ಲ, ಏಳಾಗ ಶಿವ ಶಿವ ಅಂದು ಎದ್ದು ಮುಂದೆ ಕೆಲಸಕ್ಕತ್ರಿ ಎಲ್ಲ ಕೆಲಸ ಎಸಾಕತ್ತಾವ. ಮಾಡ್ಕೊಳ್ಳೋ ಹೊತ್ನಾಗ ಶಿವ ಶಿವ ಅಂದ ಮಾಡ್ಕೋರಿ, ಚಂದನ ಕನಸು ಬೀಳುತ್ತಾವ. ಪರಮಾತ್ಮ ಎಲ್ಲ ಕೊಟ್ಟನ್ರಿ, ಅವನು ನಾಮಸ್ಮರಣೆ ಮಾಡೋಕ್ಕಾಗೋದಿಲ್ಲ. ಇಡೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಡಿದು ಬೀಸುವ ಗಾಡಿ ನಿಮ್ಮ ದಾನ. ಯಾವಾರ ಒಂದು ಕಪ್ ಚಹಾ ಕುಡಿಸಿದ್ರೆ ಸಾಯುತಕ ನೆನಿತೀರಿ. ನಮ್ಮ ಸಾವುಕಾರ ಭೇಟಿಯಾಗಿದ್ರಿ ಜಗದೀಶ, ಏನ್ರಿ ಬಸ್ ಸ್ಟ್ಯಾಂಡ್ದ ಒಂದೇನಕ್ಕಾಗಲಿ ಒಂದು ಕಪ್ ಚಹಾ ಕುಡಿಸಿದ. ಎಡ್ಡಿದ್ದು ಕುಡಿಸಿದ, ಅವ್ನು ದೇವ್ರು ಕೊಟ್ಟದ ಕುಡಿಸ್ಬೇಕಲ್ಲ. ಅವನು ನೆನಿತೀರಿ, ಸಾವುಕಾರ ನೆನಿತೀರಿ. ತಮ್ಮ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿನ್ನ ದಾನ. ಇದನ್ನು ದೇವಿನ ಕೊಟ್ಟಿಲ್ಲ, ಗಾಡಿ ಕೊಟ್ಟಾಳ, ಮಳೆ ಕೊಟ್ಟಾಳ, ಬೆಳೆ ಕೊಟ್ಟಾಳ, ನಮಗೆ ಬದುಕು ಕೊಟ್ಟಾಳ, ಮನುಷ್ಯ ಜನ್ಮ ಕೊಟ್ಟಾಳ. ಮತ್ತು ಅಕ್ಕಿನ ನೆನೆಸೋದಲ್ಲ ಅಂದ್ರೆ ನೀವಂತ ಕೃತಜ್ಞನಿದ್ದಿರಬೇಕು. ಅದಕ್ಕಾಗಿ ಇದನ್ನು ಕೊಟ್ಟಾಳಲ್ಲ ದೇವಿ, ಪರಮಾತ್ಮ ಕೊಟ್ಟಾಳಲ್ಲ. ಅದಕ್ಕಾಗಿ ಹರಿಭಜನೆ ಹೇಳ್ರಿ. 7 ಹೊತ್ನಾಗ ಅನ್ರಿ ನೀವು ಶಿವ ಶಿವ ಅನ್ರಿ, ನೀವು ಶಿವ ಶಿವ ಅನ್ರಿ.
ಅದಕ್ಕೆ ಹೇಳಿದರು ಅವರು, ನಸುಕಿನಲ್ಲಿ ತಾನೆದ್ದು ಭಗವಂತನ ನೆನೆಯದವನ ಬದುಕು ಏನವನ. ಬಸವಣ್ಣ ಬೇದು ಬಿಟ್ಟಾನ, ನಿನ್ನ ಬದುಕ ನಿನ್ನ ಸಂಸಾರ ನಿನ್ನ ಬಾಳೇನ ಅಂತ ಬೇಯ್ತಿರ್ಲ ನೀವು. ಬಸವಣ್ಣ ಬೇಯ್ತಾನ, ನಸುಕಿನಲ್ಲಿ ತಾನೆದ್ದು ಭಗವಂತನ ಪರಶಿವನ ನೆನೆಯದವನ ಬಾಳುವೆ ಏನವನ, ಜೀವನ ಏನವನ, ಸಂಸಾರ ಏನವನ. ಬೆಂಕಿ ಹಚ್ಚವನ ಸಂಸಾರ. ಎದ್ದು ಕೂಡಲೇ ಶಿವ ಅಂತಿದ್ರ, ಪರಮಾತ್ಮನ ನೆನೆದಿದ್ರ ನಿನ್ನ ಜೀವನ, ನಿನ್ನ ಸಂಸಾರ, ನಿನ್ನ ಪ್ರಪಂಚ ಏನು ಮಾಡೋದಪ್ಪ. ಇವತ್ತು ಸಂತ ತುಕಾರಾಮ ಆಗಲಿ, ಸಂತ ಜ್ಞಾನದೇವ ಆಗಲಿ, ಅವ್ರು ಏನು ಮಾಡಿ ದೊಡ್ಡವರಾದ್ರಿ? ಏನು ಮಾಡಿ ದೊಡ್ಡವರಾದ್ರು? ನೆನಪಾಗ್ತದ ನಮಗೆ. ಹೇಳ್ತಾನ ಅವರೆಲ್ಲ ನಾಮಸ್ಮರಣೆ ಬಹಳ ದೊಡ್ಡವರಾದ್ರು. ಅಕ್ಕ ಮಹಾದೇವಿ ಜಗತ್ತಿನೊಳಗೆ ಏನು ಅನಿಸೋದ್ರಿ ಎಲ್ಲರಿಗೂ? ಮಹಾದೇವಿ ಯಾರು ಕರಿತಾರೆ ಮಹಾದೇವಿ ಅಂತೇಳಿ, ನಿಮಗೆ ಕರಿತಾರ. ಅಕ್ಕಿ ಕರಿಬೇಕಾದ್ರೆ ಅಕ್ಕ ಅಂತಾರ, ಹೌದಲ್ಲ? ಅಕ್ಕನ ಬಳಗ ಅಂತ ಅಕ್ಕಿಂದ ಚಲೋ ಆಗೈತಿ. ಅಕ್ಕ ಮಹಾದೇವಿ ಜಗತ್ತಿಗೆ ಅಕ್ಕ ಆದ್ಲಕ್ಕಿ. ನಿಮ್ಮ ಮನ್ಯಾಗ ನಿಮ್ಮ ತಾಮಗಳು ಅಕ್ಕ ಅಂತ ಕರಿದು ನಿಮ್ದು ಬಾಳೆ ನೋಡ್ರಿ, ಬಾ ತಾವು. ಜಗತ್ತಿನ ಅಕ್ಕ ಮಹಾದೇವಿಯನ್ನು ಅಕ್ಕ ಕರಿಬೇಕಾದ್ರೆ ತಾಕತ್ ಅಕ್ಕಿ ಆಯುಷ್ಯ ಎಟ್ಟೈತ್ರಿ. ನಿಮ್ಗೆ 70 ಆಗ್ಯಾವೋ 80 ಆಗ್ಯಾವೋ ಆಯುಷ್ಯ. ಅಕ್ಕ ಮಹಾದೇವಿ ಇಡೀ ಜಗತ್ತಿಗೆ ಅಕ್ಕ ಅನ್ಸೋಬೇಕಾದ್ರೆ ಆಕೆ ಆಯುಷ್ಯ ಎಟ್ಟೈತಿ ಗೊತ್ತೈತಿ ನಿಮಗೆ? ಕೇವಲ 18 ವಯಸ್ಸದೊಳಗೆ ತೀರ್ಕೊಂಡಾಳ ಅಕ್ಕಿ. ನಿಮಗೆ ಮಾತಾಡಕ್ಕೆ ಬರೋದಿಲ್ಲ, 18 ವರ್ಷ ಇದ್ರು. 18 ವರ್ಷದೊಳಗೆ ಜಗತ್ತಿಗೆ ಅಕ್ಕ ಆದ್ಲು. ಯಾಕಂದ್ರೆ ತನು ಮೀಸಲು ಶಿವನ, ಕಣ್ಣು ಮೀಸಲು ಶಿವನ, ಇಡೀ ತನ್ನ ಜಗತ್ತ ಜೀವನವನ್ನೇ ಪರಮಾತ್ಮನಿಗಾಗಿ ಮೀಸಲ ಇಟ್ಟಿದ್ರು. ನಿಮ್ಮ ಸಂಸಾರಕ್ಕೆ ಮೀಸಲ ಇಡ್ತೀರಿ, ನಿಮ್ಮ ಪ್ರಪಂಚಕ್ಕೆ ಮೀಸಲ ಇಡ್ತೀರಿ. ಅಕ್ಕ ತನ್ನ ಜೀವನವನ್ನು ಬರುವಂಥ ಒಂದೊಂದು ಕ್ಷಣಗಳನ್ನು ಏನು ಅಂದ್ರೆ ತನ್ನ ಜೀವನವನ್ನೇ ಪರಮಾತ್ಮನಿಗಾಗಿ ಚನ್ನಮಲ್ಲಿಕಾರ್ಜುನ ಗಂಡನೇನಾಗೆ ನೆನಪಾತ್ ನೋಡ್ರಿ. ಇನ್ನು ಟೈಮ್ ಆದ್ರಾಗಲಿ ಅದನ್ನೊಂದು ಹೇಳೇ ಬಿಡವನ. ಎಂಥದ್ರಿ ಆಕೆ ತಾಯಿ ಅಂತಾಳೆ, ಎಂಥ ಮಾತು ಅದು ದೊಡ್ಡ ಕತ್ತಿ. ಒಂದು ಮಾತು ನೆನಪು ಹೇಳ್ತಾನೆ ನಾನು ನಿಮಗ. ಕೌಶಿಕನ ಲಗ್ನ ಆಗ್ತದಂತ ಮಾತು ತಗೊಂಡು ಹಾದ್ ಮದುವೆ ಆಗೋದಿಲ್ಲ, ಆದ್ರೆ ಆಗಬೇಕಂತ ಮಾತು ಮಾಡಿ ಕರ್ಕೊಂಡು ಹೋದವ. ಯಾಕಂದ್ರೆ ನೀ ನನ್ನ ಮದುವೆ ಆಗದಿದ್ರೆ ನಿಮ್ಮ ಅವ್ವ ಅಪ್ಪನ ಜೈಲ್ಗೆ ಹಾಕ್ತಾನಂತ ಕೌಶಿಕ ರಾಜ. ಆಕೆ ಕರಾರು ಮಾಡಿದ್ಲು, 3 ಕರಾರು ಮಾಡಿದ್ಲು ಮದುವೆ ಅಕ್ಕನ್ನ. ಆದ್ರೆ ನನ್ನ ಕರಾರು ಮುರಿಬಾರ್ದು. ನೀವು ಕರಾರು ಮಾಡಿ ಮದುವೆ ಹೋಗು, ಬೇರೆ ಅದಾವಲ್ಲ ನಿಮ್ಮ ಏನೇನೋ ಅದು ಬೇಕು ಇದು ಬೇಕು, ಮೊದಲು ಬೇರೆ ಆಗಬೇಕು, ಮನೆ ಕಟ್ಟಬೇಕು, ಹೊಲ ತಗೋಬೇಕು, ಕಾರ ಬೇಕು, ಇದನ್ನು ಹೇಳಿ ನೀವು ಹಾಕಿರಿ. ಕರಾರು ಮಾಡಿದ್ಲ ಅವಾಗ. ಏನಂತ ಅಂದ್ರೆ ಕೌಶಿಕ 3 ಕರಾರು ಮಾಡ್ತಾನೆ. ನಾನು ಮಾಡುವ ಲಿಂಗ ಪೂಜೆಗೆ ಅಡ್ಡಿ ಬರಬಾರ್ದು, ಗುರು ಸೇವೆಗೆ ಅಡ್ಡಿ ಬರಬಾರ್ದು, ಜಂಗಮ ಸೇವೆಗೆ ಅಡ್ಡಿ ಬರಬಾರ್ದು, ದಾಸೋಹಕ್ಕೆ ಅಡ್ಡಿ ನಾನು ನಿನ್ನ ಅರಮನೆಯಾಗಿ ಇರ್ತಾನೆ. ಇವ ಅಡ್ಡಿ ಬರಲ್ದಾಗ 1 ವರ್ಷ ನಡ್ಸ್ಕೊಂಡು ಹೋಗು, ಆಮೇಲೆ ನಿನ್ನ ಮದುವೆ ಅಕ್ಕನ ಅಂದ್ಲಾಕಿ. ಇಲ್ಲದ್ರೆ ಅವ್ವ ಅಪ್ಪನ ಜೈಲ್ಗೆ ಹಾಕ್ತಿದ್ರು. ಆಗ್ಲಿ ಅಂದ ಕಾಮುಕ ಬಂದ, ಮದುವೆ ಆಯ್ತಡಿ, ಇಷ್ಟು ನಾನು ನೆಮ್ಮ ನಡ್ಸೋತಾನ ಅಂದ. ಆಕೆ ಅವನ ಕಡೆ ಲಕ್ಷಣ ಕೊಡಲಿಲ್ಲ. ಅವನ ಕಡೆ ಲಕ್ಷ ಕೊಡಲಿಲ್ಲ. ಬರೀ ಪೂಜೆ ಆಯ್ತು, ಗುರುಗಳ ಸೇವಾ ಆಯ್ತು, ಸಾಧು ಸತ್ಪುರು ಸೇವಾ ಆಯ್ತು, ಭಜನ ಮಾಡೋದಾಯ್ತು, ಮಲ್ಲಿಕಾರ್ಜುನ ಅಂತ ಲಿಂಗ ತೊಗೊಂಡು ಕೊಂಡ್ರೆ ಅವಂದ ಇದನ್ನು ತೊಗೊಂಡು ಸುಡುಗಾಡ ನಾ ಏನು ಮಾಡಲಿ ಅಂದ. ಮತ್ತಿಟ್ಟು ಮಾಡೋದಾದ್ರೆ ಇದನ್ನೇ ಮಾಡೋದೈತೆ ಅಂದ. ಒಂದು ದಿನ ಲಿಂಗ ಪೂಜೆಗೆ ಕುಂತಾಳ ತಾಯಿ. ವೀರ ವಿರಾಗಿನಿ ತತ್ವ ಶಿಖಾಮಣಿ ಮಲ್ಲಿಕಾರ್ಜುನನ ಅರ್ಧಾಂಗಿನಿ. ಏನು ಚಂದ್ರಿ, ವೀರ ವಿರಾಗಿನಿ ತತ್ವ ಶಿಖಾಮಣಿ ಮಲ್ಲಿಕಾರ್ಜುನನ ಅರ್ಧಾಂಗಿನಿ ಅಕ್ಕ ಲಿಂಗ ಪೂಜೆ ಕೊಟ್ಟಾಳ. ಲಿಂಗಕ್ಕೆ ನೀರು ಹಾಕೈತಾಳ. 16 ವರ್ಷದ ಹೆಣ್ಣು ಹುಡುಗಿ ನೋಡಿದ ಕಾಮುಕ ದೃಷ್ಟಿಯಿಂದ ನೋಡಿದ ಕೌಶಿಕ ಮಹಾರಾಜ ಅವನಿಗೇನ್ರಿ ಮೊದಲ ರಾಜ. ಅವ್ರಿಗೆ ಯಾರು ಹೇಳವ್ರು ಕೇಳವ್ರು. ಆ ತಾಯಿ ಪೂಜೆ ಕುಂತಾಳ. ಲಿಂಗದ ಮೇಲೆ ನೀರು ಹಾಕಿ ವಿಭೂತಿ ಹಚ್ಚಿ ಪತ್ರಿವ ಏರಿಸಿ ಮಲ್ಲಿಕಾರ್ಜುನ ಅಂತ ಅನ್ಕೊಂತ ಕುಂತಾಳ. ಹಿಂದಿನಿಂದ ಕಾಮುಕ ದೃಷ್ಟಿಯಿಂದ ಬಂದ ಕೌಶಿಕ ರಾಜ. ಬಂದು ನೋಡಿದ ಕಾಮಾತುರಾಣಾಂ ನ ಲಜ್ಜ ನ ಭಯಂ. ಆಕೆ ಪೂಜಾ ಕುತ್ತಾಳನು ಕಬರಿಲ್ಲ. ಹೋಗಿ ಏನು ಮಾಡಿದ, ಹಿಂದೆ ಹೋಗಿ ಆಕೆ ಸೀರಿ ಸೆರಗ ಹಿಡಿದು ಜಗ್ಗಿದ. ಪರಪುರುಷರ ಕೈ ಹತ್ತಿದಾಗ ಕರೆಂಟ್ ಶಾಕ್ ಆದಂಗೆ ಆತಕಿ. ತಿರುಗಿ ನೋಡ್ತಾಳ, ಕಾಮುಕ ಕೌಶಿಕ ಮಹಾರಾಜ. ಯಾರ್ರಿ ಅವ? ರಾಜ. ಆಕೆ ತಿರುಗಿ ನೋಡಿದ್ಲು, ಹುಚ್ಚೈತಿದಂದ್ಲಕ್ಕಿ.
ನಾ ಏನು ಮಾಡಾಕತ್ತೀನಿ ಇವೇನು ಮಾಡಿದ ಅಂಥೇಳಿ ಒಂದು ವಚನವನ್ನು ಅಂದ್ಬಿಟ್ರಿ ಮೈ ಜುಮ್ಮನಬೇಕು. ಅವ ಅಕ್ಕಿ ಯಾಕೆ ದೊಡ್ಡ ಕಾದ್ದು ನಾಲಿಗೆ ಒಳಗೆ ಮಲ್ಲಿಕಾರ್ಜುನ ಧ್ಯಾನ ಅದ, ಅದನ್ನು ಹೇಳ್ತಾನೆ. ಅಕ್ಕಿ ಒಲವು ಎಕ್ಕಡಿತ್ತು. ಆಕೆ ಅವನು ನೋಡಿದ್ಲು, ಒಂದು ಮಾತು ಅಂದ್ಲಕ್ಕೆ, ಕೌಶಿಕ, ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ. ಮಾತಕ್ಕಿತ್ತು. ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ. ನಿನಗೆ ನಿನ್ನ ಕಾಮದ ಚಿಂತೆ, ನನಗ ಚೆನ್ನ ಮಲ್ಲಿಕಾರ್ಜುನ ಯಾವಾಗ ಒಲಿದಾನ ಒಲಿಯನೆಂಬ ಚಿಂತೆ. ನನಗೆ ಚಿಂತೆ ಐತೆ, ನಿನಗೆ ನಿನ್ನ ಕಾಮದ ಚಿಂತೆ ಐತೆ ಅದ. ನನಗೆ ಯಾವುದು ಚಿಂತೆ ಐತೆ ಅದ, ಚೆನ್ನ ಮಲ್ಲಿಕಾರ್ಜುನ ಒಲಿದಾನ ಒಲಿಯನೆಂಬ ಚಿಂತೆ. ಒಲ್ಲೆ ಹೋಗು ಸೆರಗ ಬಿಡು ಮರುಳೆ ಅಂತ ಬೈದು ಬಿಟ್ರೆ ಅರ್ಥನ ಹೇಳು. ದೊಡ್ಡ ಕತೆ ಅದು. ನಾ ಸಂಕ್ಷಿಪ್ತ ಯಾಕೆ ಹೇಳ್ತಾನಂದ್ರೆ, ಆಕೆ ಮನಸ್ಸು ಯಾಕೆ ದೊಡ್ಡ ಕ್ಯಾಲ್ದು ಅಂತ ಕೇಳಿದ್ರೆ, ಆಕೆ ಆಸೆ ಏನದ ಅಂದ್ರೆ, ನೀವು ಒಲಿದು ರಾಜ ಮಹಾರಾಜರು ಒಲಿದು ಬೇಕಾಗಿಲ್ಲ. ಆಕೆ ಆಸೆ ಏನದ ರೀ, ಚೆನ್ನ ಮಲ್ಲಿಕಾರ್ಜುನ ಯಾವಾಗ ಒಲಿದಾನ ಒಲಿವೆನೆಂಬ ತವಕ ಇತ್ತು ಆಕೆಗೆ. ಇದು ಹರಿಭಜನ, ಪರಮಾತ್ಮನ ಕಡೆ ಒಲವು. ಯಾವಾಗ ಪರಮಾತ್ಮನ ಆಶೀರ್ವಾದ ಆದೀತು ಅಂತ ಹೇಳಿ, ಅದಕ್ಕಾಗಿ ನಾವೆಲ್ಲರೂ ಪರಮಾತ್ಮನ ಒಲಿಮೆಗಾಗಿ, ಶಾಂಭವಿಯ ಒಲಿಮೆಗಾಗಿ ಯಾವತ್ತು ನಮ್ಮ ನಾಲ್ಗೆಯಿಂದ ಶಾಂಭವಿ, ಸದ್ಗುರುನಾಥ, ಪರಮಾತ್ಮ, ಶಿವನೇ, ಶಂಕರ ಏನರೇ ಅನ್ರಿ ಏನ. ಎರಡನೇ ರತ್ನ ಇದು ನಮ್ಮ ಜೀವನದೊಳಗೆ ನಾವು ಗಳಿಸಬೇಕಾಗಿದ್ದು. ಇದೇ ನಮಗೆ ಕೂಡ ಬರುದ್ರಿ. ಯಾರು ಸಂಗಡ ಬಾಹೋರಿಲ್ಲ, ನಾರಾಯಣ ನಾಮ ನೆರೆ ಬಾಹುದಲ್ಲದೆ ಬರ್ದಾರ ಅವರು. ಯಾರೂ ಬರೋದಿಲ್ಲ. ಯಾರು ಇಲ್ಲೇನು ಕೂತಾರಲ್ಲ ಇವ್ರು ಯಾರೂ ಬರೋದಿಲ್ಲ. ನಾರಾಯಣ, ಪರಮಾತ್ಮ, ಸದ್ಗುರು ಅವನ ಕೃಪಾ ಬರೋದದ. ಸಾಧು ಮಿಲನ, ಹರಿಭಜನ ಇವೆರಡು ಅಮೂಲ್ಯವಾಗಿರುವಂಥ ರತ್ನ. ಇನ್ನು ಮೂರು ಅದಾವ, ಅವು ಸಂಕ್ಷಿಪ್ತ ಹೇಳ್ಕೊತ. ಸಾಧು ಮಿಲನ, ಹರಿಭಜನ, ದಯಾ ಇದು ಮೊದಲು ಬೇಕು. ಒಬ್ಬರಿಗೂ ಉಪಕಾರ ಮಾಡಬೇಕಾಗಿದ್ರೆ, ಒಬ್ಬ ಕಣ್ಣೀರು ಒರೆಸಬೇಕೆಂಬ ಭಾವನೆ ನಮಗೆ ಬರಬೇಕಾದ್ರೆ, ಯಾರಿಗೆ ದಯ ಐತಲ್ಲ ಅವ್ರಿಗೆ ಬರ್ತೈತೆ ಅಲ್ರಿ. ಯಾರ್ಯಾರು ಹಸದು ಬಂದವ್ರಿಗೆ ನೀಡಬೇಕನ್ನೋ ಭಾವನೆ ಬೇಕಾದ್ರೆ ನಮ್ಮ ಹೃದಯದೊಳಗೆ ದಯಾಗುಣ ಇದ್ರನ ಬರ್ತದ. ಅದಕ್ಕೆ ನಿಜಗೊಂಡ್ರು ಕರುಣದಿಂದ ಅತಿಶ ವಹ ಧರ್ಮ ಮುಂಟೆ. ಅದಕ್ಕಾಗಿ ದಯಾಗುಣ ಮೊದಲು ಸಂಪಾದನೆ ಮಾಡ್ಕೋರಿ. ನೀವು ಒಬ್ಬರ ಕಣ್ಣೀರು ನೋಡಿ ನಗಬೇಡ್ರಿ, ಒರೆಸುವಂಥ ವ್ಯವಸ್ಥೆ ಮಾಡುವಂಥ ಭಾವನೆ, ದಯಾಗುಣ ನಮ್ಮಲ್ಲಿ ಬರುತ್ತದೆ. ಅದಕ್ಕೆ ಬಸವಣ್ಣ ದಯವಿಲ್ಲದ ಧರ್ಮ ಅದಾವು ದಯ. ಬರೇ ಮಾನವರೆಲ್ಲ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ಎಲ್ಲ ಪ್ರಾಣಿ ಒಳಗೆ ನಮ್ಮ ದಯ ಇತ್ತು ಅಂತ ಕೇಳಿದ್ರೆ ಅದು ಒಳ್ಳೆಯ ರತ್ನ. ಅದಕ್ಕಾಗಿ ಸಾಧು ಮಿಲನ, ಹರಿಭಜನ, ದಯ. ನಾಲ್ಕನೇದು ಧರ್ಮ. ಈ ಧರ್ಮದ ಗುಣ ಏನೈತೆ, ನೀವೇನು ಕೇಳಾಕೈತರಿ, ದಾನ ಧರ್ಮವನ್ನು ಮಾಡ್ತಿರಲ್ಲ, ಇದು ನಿಜವಾದ ಧರ್ಮ. ಕರ್ತವ್ಯೋ ಧರ್ಮ ಸಂಗ್ರಹ. ಯಾವಾಗ ಹೋಗ್ತೀವಂತ ಹೇಳಿಲ್ಲ. ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತ. ಈ ಶರೀರ ಅನಿತ್ಯದ. ನೀ ಗಳಿಸಿದ ಸಂಪತ್ತು, ಸಿರಿ ಸಂಪತ್ತು ಯಾವಾಗ ಹೋಗ್ತದ ಅಂತ ಹೇಳಕ್ಕೆ ಬರೋದಿಲ್ಲ. ಅದು ಅನಿತ್ಯದ, ಕರಿಗೆ ಹೋಗ್ತದ. ನಿತ್ಯಂ ಸನ್ನಿಹಿತೋ ಮೃತ್ಯು. ಏನು ಚಂದ ಬರ್ದಾರ್ರಿ. ನಮ್ಮ ಮೃತ್ಯು ದೇವತೆ ನಿತ್ಯ ದಿನಾಲು ನಮ್ಮ ಸಮೀಪ ಬರಾಕತ್ತಾಳ. ಎಷ್ಟು ವರ್ಷ ಆಗ್ಯಾವ್ರಿ ಅದು ಕೇಳಿದ ಕೂಡಲೇ ಅವ ಅಂತಾನ, ಏನ್ರಿ ಸ್ವಾಮಿಗಳ, ನಾವು ಈಗ 80 ವರ್ಷ ನಾವು ಊರಾಗ ಹಿರಿಯ ಅತ್ತ. ನಾವು ಊರಾಗ ನಾನೇ ಹಿರಿಯರು, ನನಗೆ 80 ವರ್ಷ. ನಾ ಆತನು ಹುಚ್ಚದಪ್ಪ, ಹಿರಿಯ ಇದ್ದಿರ್ಬೇಕಲ್ಲ. ಕರೆ ನೀ ಮೊದಲಿಗೆ ನೀ ಹಿರಿಯ. ಅದಕ್ಕಂದ್ರೆ ಸಾಯಕ್ಕ ಹಿರಿಯ. ಯಾಕಂದ್ರೆ 80 ವರ್ಷ ಅದಾವಂದ್ರೆ ಇನ್ನು ಎಷ್ಟು ಉಡ್ದಂಗೆ ಅದು ನಿನ್ನು. ಸುಮ್ಮನೆ ನೇಮಕ್ಕೆ ಈಗ ಯಾರು 80 ವರ್ಷ ಬದುಕುದಿಲ್ಲ. 100 ಅದಾವಂತ ಹಿಂಗೆ ತಿಳ್ಕೊಳ್ಳು ನಾವು. ಅದ್ರಾಗ 80 ವರ್ಷ ಅದಾವಂದ್ರೆ 20 ಉಡ್ದಂಗೆ ಆತ್ಲ. ಮತ್ತು ನೀ ಹಂಗಿರ ಲಗುಟ್ಟು ಬಂದೈತೆ ಅಂತ ಕುನಿ. ಇನ್ನು ಮನ್ಯಾಗ ನಾಳೆ ಕುನಿ ಸಮೀಪ ಬಂದದ. ಅದಕ್ಕಂತವ್ರು ನಿತ್ಯಂ ಸನ್ನಿಹಿತವ ಮೃತ್ಯು. ಈಗ ನಮ್ಮ ಆಯುಷ್ಯ ಹೊಂಟೈತಿ ಅಂದ್ರೆ ಹಂಗೆ ನಮ್ಮ ಮೃತ್ಯು ಸಾವ ನಮ್ಮನ್ನು ನುಮ್ಕೋತ ಹೊಂಟೈತಿ. ಅದಕ್ಕೆ ಅವ್ರು ಹೆಸರ ಕೊಡ್ತಾರೆ ಕರ್ತವ್ಯೋ ಧರ್ಮ ಸಂಗ್ರಹ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಧರ್ಮನ ನಮಗೆ ಕೂಡ ಬರೋದೈತಿ. ಧರ್ಮವಂತರಾಗಿ ಬಾಳಬೇಕು. ಯಾವುದ್ರಿ ಇದು? 4ನೇ ರತ್ನ. ಇನ್ಯಾವುದ್ರಿ? ಉಪಕಾರ ಅಲ್ಲ, ಉಪಕಾರ. ಮತ್ತೊಬ್ಬರಿಗೆ ಸಹಾಯ ಮಾಡಬೇಕೆಂಬ ಭಾವನೆ ನಿನಗಿರಬೇಕು.
ಹಾದ್ಯಾಗ ಒಂದ ಮುಳ್ಳು ಬಿದ್ದಿತ್ತಂದ್ರೆ ಅದು ತೆಗೆಯೋದು ಇದೊಂದು ಉಪಕಾರ. ಏನಾರು ಕೊಟ್ರಲ್ಲ ಅದು ತೆಗೆದು ಅಂದ್ರೆ ಉಪಕಾರ. ಯಾಕಂದ್ರೆ ನೀವು ಉಗಿ ಚಟ ಆಯ್ತಲ್ಲ ನಿನಗೆ, ನಾ ಹೇಳ್ತಿರ್ದೈತಿ ಮುಳ್ಳ ಉಗಿ ಚಟ ಐತೆ, ಅದು ತೆಗಿಯಾಕ ಆಗದಿದ್ರು ಕೊನೆಗೆ ಉಗಿದರೆ ಬಿಡಪ್ಪ, ಅದು ಒಂದು ಜಗತ್ತಿನಾಗ ನೀನು ಉಪಕಾರ ಅಂತ ತಿಳ್ಕೋರಿ. ಒಟ್ಟಾರೆ ನಮ್ಮ ಜೀವನದೊಳಗೆ ಪುಣ್ಯಾತ್ಮರೇ ನಾವೇನು ಅಂತ ಕೇಳಿದ್ರೆ ಈ 5 ರತ್ನಗಳನ್ನು ನಾವು ಜೀವನದೊಳಗೆ ಅಳವಡಿಸಬೇಕು. ನಿನ್ನೆ ನಮ್ಮ ಅವುಗಳಿಗೆ ಎಟ್ಟ ಸಂಬಂಧ ಇತ್ತು ಅದು ರತ್ನ, ಅವು ಮುತ್ತುಗಳು ಅವ್ರಿಗೆ ಅಟ್ಟ ಸಂಬಂಧ ಇತ್ತು. ಇವತ್ತು ಏನು ಅಂತ ಕೇಳಿದ್ರೆ ನಮ್ಮೆಲ್ಲ ಮಾನವ ಜನ್ಮ ಕುಲಕೋಟಿಗೆ ಈ 5 ರತ್ನಗಳೇನು ಅಂತ ಕೇಳಿದ್ರೆ ಭಾಳ ಅಪರೂಪವಾಗಿರುವಂಥ ರತ್ನಗಳದಾವ ಪುಣ್ಯಾತ್ಮರೇ. ಈ ರತ್ನವನ್ನು ನಾವು ನೀವು ನೆನಪಾದವನ್ರಿ, ಇವೆಲ್ಲ ನೆನಪಕ್ಕಾವ ನಿಮಗೆ, ಏನು ದೊಡ್ಡ ಮಾತಿಲ್ಲ. ಎಂತೆಂಥ ಹೊಲಸು ಪದಗಳ ಬಾಯ್ಪಾಟ್ ಹಾಕಾವು. ಸಾಧು ಮಿಲನ, ಹರಿಭಜನ, ದಯಾ, ಧರ್ಮ, ಉಪಕಾರ, ಇವು 5 ರತ್ನ ನೀವು ಬಾಯ್ಪಾಠ ಬರೀ ಬಾಯ್ಪಾಠ ಮಾಡಬೇಡ್ರಿ, ಜೀವನದೊಳಗೆ ಅಳಿಸೊಂದೆ ಅಂದ್ರೆ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳತ್ತಾರ, ನಿಮ್ಮಂಥ ಶ್ರೀಮಂತರು ಯಾರಿಲ್ಲ, ನಿಮ್ಮಟ್ಟ ಸುಖಿಗಳು ಯಾರಿಲ್ಲ ಅನ್ನೋ ಮಾತನ್ನು ನಾ ಹೇಳಲೇ. ಇದು 9 ದಿವಸದ ನಿಮಗೆ ನೆನಪಿರ್ಲಿಕ್ಕೂ 9 ದಿವಸದ ಸಾರಾಂಶ ಈ 5 ರತ್ನದೊಳಗದ ಪುಣ್ಯಾತ್ಮರೇ. ಈ 5 ರತ್ನಗಳನ್ನು ಯಾವ ಸ್ವಾಮಿ ಬಂದು ಯಾವ ಬಂದಾನಂದ್ರು ಇವನು ಬಿಟ್ಟು ಹೇಳೋಕ್ಕಾಗೋದಿಲ್ಲಲ್ಲ. ಇವ ರತ್ನಗಳನ್ನು ವಿಂಗಡಣೆ ಮಾಡಿ ಹೇಳಬಹುದು ಹೊರತಾಗಿ ಈ ರತ್ನಗಳನ್ನು ಬಿಟ್ಟು ನಮ್ಮ ಜೀವನವಿಲ್ಲ ಪುಣ್ಯಾತ್ಮರೇ. ಅದಕ್ಕಾಗಿ ನೀವು ಈ 5 ರತ್ನಗಳನ್ನು ಎಲ್ಲರೂ ಸಂಪಾದನೆ ಮಾಡಿರಿ. ಇದರೊಳಗೆ ಈ ದೇವಿ ಪುರಾಣ ಇವೆಲ್ಲ ಅದ್ರಾಗ ಬರ್ತಾವೆ, ನಾಮಸ್ಮರಣೆ ಅಂತಿಲ್ಲ, ಇವೆಲ್ಲ ಅದ್ರಾಗ ಬರ್ತಾವೆ. ಈ ಅಮೂಲ್ಯವಾಗಿರುವಂಥ ರತ್ನವನ್ನು ಏನು ಅಂತ ಕೇಳಿದ್ರೆ ನೀವು ಅಲಂಕರಿಸಿದವಾದಡೆ ಶ್ರೀಮಂತರಾಗ್ತೀರಿ ಅನ್ನೋ ಮಾತನ್ನು ಹೇಳ್ತಾ ಅಂತೂ ಇಂತೂ ಕೂಡಿ ಎಲ್ಲ ರಕ್ಕಸರು ಹೋದಂಗಾತು. ಹೌದಲ್ರಿ? ಎಲ್ಲ ರಕ್ಕಸು ಆದರಲ್ಲ, ನೀವಾ ಬಡ್ದದ್ದು ಎಂದಿರಿ ಮತ್ತೆ ಎಲ್ಲ ರಕ್ಕಸರು ಆದಂಗೆ ಆತ. ಕಾರಣ ಏನು ಅಂದ್ರೆ ನಮ್ಮಲ್ಲಿರುವಂಥ ಅವಗುಣಗಳೇನದಾವಲ್ಲ ಇವ ರಕ್ಕಸರು, ಮತ್ತೇನಿಲ್ಲ. ನಮ್ಮಲ್ಲಿ ಇರುವಂಥ ಅವಗುಣಗಳು ಏನದಾವಲ್ಲ, ಕೆಟ್ಟ ಗುಣಗಳೇನದವಲ್ಲ, ಈ ಅವಗುಣಗಳನ್ನು ಬಿಟ್ರಿ ಅಂದ್ರೆ ಇಷ್ಟ ಅವನು ಬಿಟ್ಟು ಬಿಡ್ರಿ, ಆ ತಾಯಿಯ ಕೃಪೆ ನಿಮ್ಗೆ ಸಹಜ ಆಗ್ತದ ಅಂದಾಗ ಈ ರಕ್ಕಸರನ್ನು ದೇವಿಯ ಮಹಿಮೆಯನ್ನು ಕೇಳಿದಂಥ ನಂದಿ, ಇದು ನೆನ್ಪಿಟ್ಕೋರಿ ಮೊದಲಿಂದು. ಯಾರು ಹೇಳಕತ್ತಾರ್ರಿ? ನಾನು ನಿಮಗೆ ಹೇಳುತ್ತೇನೆ, ಆ ಮಾತು ಬೇರೆ. ಪರಮೇಶ್ವರ ನಂದಿಗೆ ಮಾತಾಡ್ಯಾನ, ಅವನ ಕೇಳ್ಯಾನ, ಹೇಳಪ್ಪ ಅಂತ ಹೇಳಿದಾಗ 9 ದಿವಸ ಪರ್ಯಂತರ, ಇದು 10ನೇ ದಿವಸ, ಈ ಸಲ 10 ಬಂದಾವ, 10 ದಿವಸ ಪರ್ಯಂತರ ದೇವಿಯ ಮಹಿಮೆಯನ್ನು ಸವಿಸ್ತಾರವಾಗಿ ನಂದಿಗೆ ಹೇಳಿದಾಗ ಆನಂದ ಆಗಿಬಿಟ್ಟ. ನಂದಿ ಆನಂದ ಆಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಯಪ್ಪ, ನನ್ನ ಜನ್ಮ ಸಾರ್ಥಕ ಆಯಿತು. ನಂದೀಶ ಅಂತಾನ ಪರಮಾತ್ಮ ದೇವಿಯ ಮಹಿಮೆಯನ್ನು ಕೇಳಿ ನನ್ನ ಜೀವನ ಯಾಕಂದ್ರೆ ನಂದಿಯ ದಿಶೆಯಿಂದ ಎಲ್ಲ ಜಗತ್ತಿನ ಮಂದಿಗೆ ಮುಟ್ಟುವಂಥ ವ್ಯವಸ್ಥೆಯನ್ನು ಪರಮಾತ್ಮ ಮಾಡಿದಾನ. ನಂದಿಯ ಯಾವುದು ಅಂತ ಕೇಳಿದ್ರೆ ಆ ತಾಯಿಯ, ಯಾಕಂದ್ರೆ ಒಂದು ಮಾತು ಹೇಳಿದ್ರು ಅವ್ರ ತಾಯಿ ಕೊನೆದು, ಯಾರು ದೇವಿಯನ್ನು ಸ್ತುತಿ ಮಾಡ್ತಾರೆ, ಸ್ವತಃ ಹೇಳ್ಯಾರ ದೇವಿ ಅದನ್ನು, ಯಾರು ನನ್ನನ್ನು ಹಗಲು ರಾತ್ರಿ ಅನ್ನದೇ ಸ್ತುತಿ ಮಾಡ್ತಾರೆ, ಶಾಂಭವಿ ಶಾಂಭವಿ ಅಂತ ಭಯಭಕ್ತಿಯಿಂದ ಧ್ಯಾನ ಮಾಡ್ತಾರೆ, ಅವರ ಕಾಲಿಗೆ ಮುಳ್ಳು ನಟ್ಟಿದರ ಅಂದಾಳಾಕಿ. ಕಾಲಿಗೆ ಮುಳ್ಳದು ನಟ್ಟಿದರ ನಾನಾ ಹೊಡ್ಕೊಂತವಾಗಿ ಅವರ ಕಾಲು ಹಿಡಿದ ಮುಳ್ಳು ತೆಗಿತಾನಂತ ದೇವಿ ಮಾತು ಕೊಟ್ಟಾಳ. ಅಂದ್ರೆ ದೇವಿ ಎಂಥ ದಯಾಗುಣಳು. ದೇವಿಯಲ್ಲಿ ನಾವು ಹೇಳ್ಯಾವ, ನಾವು ಏನು ಅಂತ ಕೇಳಿದ್ರೆ ದೇವಿ ಪರಮಾತ್ಮ ದೇವಿ ಮಹಿಮೆ ಹೇಳಿದಿ, ದೇವಿಯೊಳಗೆ ಐಕ್ಯವಾಗುವಂಥ, ದೇವಿಯೊಳಗೆ ನಾನು ಐಕ್ಯ ಆಗುವಂಥ, ಅದಕ್ಕೆ ಏನಂದ್ರೆ ಮುಕ್ತಿ ಅಂತಾರೆ, ಜೀವನ್ಮುಕ್ತಿ ಅಂತಾರೆ. ದೇವಿಯೊಳಗೆ ನಾ ಪಾದದೊಳಗೆ ಒಂದಾಗುವಂಥ ವಿವರವನ್ನು ಹೇಳುವಂತ ಹೇಳಿದಾಗ ಅವರಂತಾರೆ, ಅದನ್ನು ಹೇಳ್ತಾನಪ್ಪ, ವಿರತಿ ಬಲಿಯಲು ಬೇಕು, ಜನಗಳ ಪರಿಚಯವಿಲ್ಲದಿರಬೇಕು, ಬಹು ಏಕಾಂತ ಇರಬೇಕು. ಬಹಳ ಚಂದ ಹೇಳ್ತಾನ ನಾವು. ವಿರತಿ ಅಂದರೆ ವೈರಾಗ್ಯ ಬೇಕು, ಈ ಸಂಸಾರದ ವಿಷಯಗಳನ್ನು ದೂರಿಡುವಂಥ ವೈರಾಗ್ಯ ಬೇಕು. ಬಹು ಏಕಾಂತ ಇರಬೇಕು. ಮನುಷ್ಯನೊಳಗೆ ಈ ಎಲ್ಲ ವಿಷಯಗಳ ಶಬ್ದ ಸ್ಪರ್ಶ ರೂಪು ರಸ ಗಂಧ ಹೆಣ್ಣು ಹಣ್ಣು ಮಣ್ಣು ಅಂತ ಹೇಳ್ತೇವಲ್ಲ, ಇದರ ಆಸೆಗಳನ್ನು ಅಳಿದಿರಬೇಕು. ವಿರತಿ ಬಲಿಯಲು ಬೇಕು, ಬಹು ಏಕಾಂತವಿರಬೇಕು. ಬರುವ ನಿದ್ರೆಯ ತಡಿಬೇಕು, ಬರುವಂಥ ನಿದ್ರೆಗೂ ಒಳಗಾಗಬಾರ್ದು. ಅದೇನೋ ಐತ್ಲ
ಏನಪ್ಪ ಅದು ಹಾಡೈತ್ಲಿ ಅದು. ಚಂದ್ರ ಸೂರ್ಯರು ಬಂದು ನಿಂತರು ಮುಗಿಯಲಿಲ್ಲ ನಿದ್ದಿ. ಬರೀ ಬಿದ್ದ ಬಿಡುದಲ್ಲ, ಸ್ವಲ್ಪ ಜಾಗೃತವಾಗಿರುವಂಥ ಇಂಥ ಸಮಯದ ಮೇಲೆ ತಿತಿಕ್ಷೆ ಉಪರಿತಿಗಳನ್ನು ಹೇಳುವಂಥ ವ್ಯವಸ್ಥೆ ಅನ್ನೋದು ಅದು ಶಾಸ್ತ್ರ ಕಡೆ ಹೋಗ್ತದೆ. ಟೈಮ್ನು ಇಲ್ಲ. ಅಂಥ ಜೀವನ್ ಮುಕ್ತಿ ಸಿಗಬೇಕಾಗಿತ್ತು ಅಂದ್ರೆ ನಾವು ವಿವೇಕ, ವೈರಾಗ್ಯ, ಸಮಾಧಿ, ಸಂಸಪ್ತಿ, ಮುಮುಕ್ಷತ್ವವನ್ನು ಹೊಂದವಳು ಆಗಿದ್ದೀವಿ ಅಂತ ಕೇಳಿದ್ರೆ ನಮ್ಮ ಜೀವನ ಸಾಫಲ್ಯ ಆಗ್ತದೆ ಅಂಥೇಳಿ ಹೇಳಿದಾಗ ಎಲ್ಲ ದೇವತೆಗಳು ಕೈ ಮುಗಿದು ದೇವಿಯನ್ನು ಸ್ತುತಿ ಮಾಡ್ತಾರೆ. ಆಗೇನು ಅಂತ ಕೇಳಿದ್ರೆ ಎಲ್ಲರೂ ರಕ್ಕಸಗಳನ್ನು, ಯಾರ ರಕ್ಕಸರಿ? ಒಳಗಿರುವ ಅವಗುಣಗಳೆಂಬ ರಕ್ಕಸರನ್ನು ಹೊಡೆದಾಗ ನಮ್ಮ ಜೀವನ ಪಾವನ ಆಗ್ತದೆ. ಅದಕ್ಕಾಗಿ ಒಂದು ಹಾಡಿನ, ಯಾಕಂದ್ರೆ ಅವನು ಮತ್ತು ನಾಳೆ ಸಿಗೋದಿಲ್ಲ, ಒಂದು ಹಾಡಿನ ಮುಖಾಂತರ ನಮ್ಮ ಜೀವನದೊಳಗೆ ಏನು ಬೇಕ್ರಿ? ಒಬ್ಬ ಗುರು ಬೇಕು. ಜೀವನ್ಮುಕ್ತಿ ಬರೆದ ಲಾಸ್ಟಕ್ಕೆ ಅಧ್ಯಾಯ ಏನಂದ್ರೆ ಅದು ಜೀವನ್ಮುಕ್ತಿನ ಪಡಿಬೇಕು. ಆ ಜೀವನ್ಮುಕ್ತಿ ಸಿಗೋದಂದ್ರೆ ಯಾರಿಂದ? ಅದು ಗುರುವಿನಿಂದ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದೆ ಮುಕ್ತಿ. ಅದಕ್ಕೆ ಗುರುವಿನಿಂದ ಬೇಕು. ಎಲ್ಲರೂ ಗುರುವಿನ ಉಪದೇಶ ಪಡಿಬೇಕು. ಇದು ಸಂಸ್ಕಾರ. ಗುರು ಇಲ್ಲದೆ ಎಂಥವ್ರಿಗೆ ಮುಕ್ತಿ ಇಲ್ಲ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಇರೋದರಿಂದ ಯಾರು ಗುರುವಿನ ಮಕ್ಕಳು ಆಗಿಲ್ಲ ಅವರ ಜೀವನನ ವ್ಯರ್ಥ ಅಂಥೇಳಿ ಒಂದು 4 ನುಡಿಯನ್ನು, ಯಾಕಂದ್ರೆ ಅದೊಂದು ಹಾಡಿಸಿಬಿಟ್ನಂದ್ರೆ ಅದರೊಳಗೆ ಎಲ್ಲ ತುಂಬ್ಯಾವ. ನಾ ಏನು ಹೇಳ್ಬೇಕತ್ತನೋ ಅದರಂಗೆ ನಡೆದ್ರೆ ಸಾಕು. ಮತ್ತು ಮುಂದಿನ ವರ್ಷ ಪುರಾಣ ಬರ್ತಕ್ಕ ಅಷ್ಟು ಸುದ್ದಿದ್ದಂಗೆ ಇರ್ತೈತೆ ಮನುಷ್ಯ. ಅದಕ್ಕಾಗಿ ಗುರುವಿನ ಸ್ನೇಹ ಇಲ್ಲದವನ, ಉಪದೇಶ ಇಲ್ಲದವನ ಸ್ನೇಹ ಮಾಡಬಾರ್ದು. ನೆನಪಿಟ್ಕೋರಿ. ಹಾಡಪ್ಪ.